ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ಬೇಕ್ಡ್ ಬೈ ಅಮ್ಮುಗೆ ಎಲ್ರಿಗೂ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಪಿಜ್ಜಾ ಪಾಸ್ತಾ ಸಾಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲು ಒಂದು ಬೌಲ್ ತೊಗೊಂಡು ಅದರಲ್ಲಿ ನೀರು ಹಾಕಿ ಅದರಲ್ಲಿ 5ರಿಂದ 6 ಟೊಮೆಟೊನ ನಾನು ಈ ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನೋ ಹಾಗೆ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. 10ರಿಂದ 15 ನಿಮಿಷಗಳ ಕಾಲ ಬೇಕಾಗುತ್ತೆ ಟೊಮೆಟೊ ಬೇಯೋಕ್ಕೆ. ಇದು ಬೆಂದ ಮೇಲೆ ನೀರು ಆರೋವರೆಗೂ ವೆಯ್ಟ್ ಮಾಡೋಣ. ನೀರು ಆರಿದ ಮೇಲೆ ಟೊಮೆಟೊಲ್ಲಿರೋ ಸಿಪ್ಪೆಗಳನ್ನೆಲ್ಲ ಸುಲಿಯೋಣ. ಒಂದು ಸಲ ಸಿಪ್ಪೆ ಇರಬಾರ್ದು, ಪೂರ್ತಿ ಸುಲಿದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ಆದಮೇಲೆ ಒಂದು ಜಾರ್ ತೊಗೊಂಡು ಆ ಜಾರ್ಗೆ ಟೊಮೆಟೊ ಹಾಕ್ಕೊಂಡು ಪ್ಯೂರಿನ ಮಾಡ್ಕೊಳ್ಳೋಣ. ಇಡೀ ಟೊಮೆಟೊ ಹಾಕೋ ಬದಲು ನಾನಿಲ್ಲಿ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಟೊಮೆಟೊ ಪ್ಯೂರಿ ಸ್ವಲ್ಪ ಬೇಗ ಆಗುತ್ತೆ ಮತ್ತು ಸ್ಮೂತಾಗಿ ಕೂಡ ಆಗುತ್ತೆ. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಗ್ರೈಂಡ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿದೆ ಅಂತ. ಇದು ಆದಮೇಲೆ ಒಂದು ಪ್ಯಾನ್ ತೊಗೊಂಡು ಪ್ಯಾನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಬೆಳ್ಳುಳ್ಳಿ ಫ್ರೈ ಆದರೆ ಸಾಕು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈರುಳ್ಳಿ ಟ್ರಾನ್ಸ್ಲೂಸೆಂಟಾಗಿ ತುಂಬ ಸಾಫ್ಟಾಗಿ ಬರಬೇಕು, ಅಲ್ಲಿವರೆಗೂ ಬೇಯಿಸಬೇಕು. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು, ಅಚ್ಚ ಪುಡಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲ ವಾಸನೆ ಬರಬಾರ್ದು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಈ ಮಿಶ್ರಣಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆಲಿವ್ ಆಯಿಲಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇರೆ ಆಯಿಲ್ ಯೂಸ್ ಮಾಡಿದರೂ ಪರವಾಗಿಲ್ಲ. ಇದು ಫ್ರೈ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಜಾಸ್ತಿ ಟೊಮೆಟೊ ಸಾಸ್ ಕೂಡ ಹಾಕ್ಬೋದು. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ಮಸಾಲೆ ಜೊತೆ ಪ್ಯೂರಿ ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ನೀವಿಲ್ಲಿ ನೋಡಿದರೆ ನಾನು ಆರಿಗನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಅಂದರೆ ಡ್ರೈ ಹರ್ಬ್ಸ್ನ ಈರುಳ್ಳಿ ಬೇಯಿಸ್ಕೊಳ್ಳೋ ಟೈಮಲ್ಲಿ ಹಾಕಿದ್ದೆ. ಯಾಕೆ ಅಂದರೆ ಡ್ರೈ ಹರ್ಬ್ಸ್ ಏನಿದೆಯೋ ಅದನ್ನು ನಾವು ಆಯಿಲ್ ಜೊತೆ ಕಾಂಟ್ಯಾಕ್ಟಿಗೆ ತಂದರೆ ಅದು ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಬೇಯಿಸ್ಕೊಳ್ಳೋತ್ತಿಗೆ ಆರಿಗನೋ ಚಿಲ್ಲಿ ಫ್ಲೇಕ್ಸ್ನ ಹಾಕಿದ್ದೆ. ಈಗ ಇಲ್ಲಿ ಟೊಮೆಟೊ ಸಾಸ್ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ನಾವು ಉಪ್ಪು ಹಾಕಿ ಮತ್ತು ನಾನು ಈ ಟೈಮಲ್ಲಿ ಇಲ್ಲಿ ಬೇಸಿಲ್ ಲೀವ್ಸ್ ಹಾಕ್ತಾಯಿದ್ದೀನಿ. ಬೇಸಿಲ್ ಲೀವ್ಸು ಫ್ರೆಶ್ ಹರ್ಬ್ ಆಗಿರೋದ್ರಿಂದ ಅದನ್ನು ನಾವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವಿಲ್ಲಿ ನೋಡ್ತಾ ಇದ್ದರೆ ನನ್ನ ಸಾಸ್ ಇನ್ನೂ ಸ್ವಲ್ಪ ನೀರಾಗಿದ್ದಂಗೆ ಇದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಅರ್ಧ ಟೀ ಸ್ಪೂನಷ್ಟು ಕಾರ್ನ್ ಸ್ಟಾರ್ಚ್ನ ನೀರಿಗೆ ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಪ್ಯೂರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಪಿಜ್ಜಾ ಪಾಸ್ತಾ ಸಾಸ್ ಏನಿದೆಯೋ ಅದು ಚೆನ್ನಾಗಿ ಗಟ್ಟಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನಿಮ್ಗೆ ಬೇಡ ಅಂದರೆ ಈ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ನನಗೆ ಗಟ್ಟಿ ಬೇಕಿತ್ತು, ಅದಕ್ಕೋಸ್ಕರ ನಾನಿಲ್ಲಿ ಕಾರ್ನ್ ಸ್ಟಾರ್ಚ್ ಹಾಕಿದ್ದೀನಿ ಅಷ್ಟೇ. ಈಗ ಇಲ್ಲಿ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ ನಿಮಗೆಲ್ಲ ಕರೆಕ್ಟಾಗಿದೆ ಅನಿಸಿದ್ರೆ ಇದನ್ನು ಇಳಿಸಿ ಆರೋದಕ್ಕೆ ಬಿಡಿ. ಇದು ಆರಿದ ಮೇಲೆ ಇದನ್ನು ನೀವು ಒಂದು ಜಾರ್ಗೆ ಹಾಕ್ಕೊಂಡು ಆಚೆ ಆದರೆ 1 ವಾರ ಫ್ರಿಜ್ಜಲ್ಲಿ ಹಾಕಿದರೆ ನೀವು 1 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.